नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तममुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸೊ ಹೇಳ್ತಾ ಇದ್ದಾರೆ, ದುರ್ಯೋಧನ ಅವರನ್ನು ಗಂಗಾ ನದಿಯ ಮಾರ್ಗದ ಮುಖಾಂತರ ಕಳಿಸಿದ್ದಾನೆ. ಎಲ್ಲಿಂದ? ಹಸ್ತಿನಾವತಿಯಿಂದ. ಆ ಗಂಗೆ ಅದರ ಹಸ್ತಿನಾವತಿ ಪಕ್ಕದಲ್ಲೇ ಗಂಗೆ ಹರಿತಾಳೆ. ಸೀದಾ ಬಂದು ವಾರಣಾವತದ ತನಕನೂ ಗಂಗಾ ನದಿ ಇದ್ದಾಳೆ. ಮಧ್ಯದಲ್ಲಿ ಎಷ್ಟೋ ಪಟ್ಟಣಗಳಿದ್ದಾವೆ. ಸೊ ಎಲ್ಲ ಬಿಟ್ಟು ವಾರಣಾವತಕ್ಕೆ ಅಂತೇಳಿ ಮಧ್ಯದಲ್ಲಿ ಎಲ್ಲೂ ಅವರು ಇನ್ನು ಇಳಿಬಾರ್ದು, ಬೇರೆ ಪಟ್ಟಣಕ್ಕೆ ಹೋಗಬಾರ್ದು, ನಮ್ಮ ಪ್ಲ್ಯಾನು ಅದು ವಿಫಲ ಆಗಬಾರ್ದು ಅಂತ ದುರ್ಯೋಧನ ಏನು ಮಾಡಿದ? ತನ್ನ ಮಂತ್ರಿ ಪುರೋಚನನನ್ನು ಜೊತೆಗೆ ಕಳಿಸಿದ್ದಾನೆ. ಆ ಪುರೋಚನನ ಅವನು ಯಾರು ಅಂತ ಹೇಳಿದರೆ, ರಾವಣನ ಮಂತ್ರಿ ಪ್ರಹಸ್ತನಾಗಿದ್ದ ರಾಮಾಯಣದಲ್ಲಿ, ಅದೇ ಮಹಾಭಾರತದಲ್ಲಿ ಇನ್ನೊಬ್ಬ ರಾವಣನ ಹಾಗೆ ಇನ್ನೊಬ್ಬ ಮಹಾಖಳನಾಯಕ ದುರ್ಯೋಧನನ ಮಂತ್ರಿಯಾಗಿದ್ದಾನೆ. ಅಂದರೆ ಇವನೇನು ಕಡಿಮೆನ ಪುರೋಚನ ಅಂತೇಳಿದರೆ, ಹೇಗೆ ಅಲ್ಲಿ ಪ್ರಹಸ್ತ ಅನ್ನುವಂಥವನು ಮಂತ್ರಿಯೂ ಆಗಿ ಕುಟಿಲೋಪಾಯ ರಾವಣನಿಗೆ ಹೇಳುವುದು ಅಲ್ಲದೆ ಮಹಾಪರಾಕ್ರಮಿ ಕೂಡ ಆಗಿದ್ದವ. ಇಲ್ಲಿ ಈ ಪುರೋಚನ ಅಂತೇಳಿದರೆ ಇವನಿಗೆ ಮಂತ್ರಿ, ಸಲಹೆಕಾರ, ಆಮೇಲಿಂದ ಬೆಂಕಿ ಕೊಡುವ ಕೆಲಸ ಕೂಡ ಇವನಿಗೆ, ಪುರೋಚನನಿಗೆ. ಮಹಾಪಾಪಿಷ್ಟರಲ್ಲಿ ಪಾಪಿಷ್ಟ ಇವ ಪುರೋಚನ. ಇವನನ್ನು ಜೊತೆಗೆ ಕಳಿಸಿದ್ದಾನೆ. ಅವನು ಏನು ಹೇಳ್ತಾನೆ ಇವರಿಗೆ, ನೋಡಿ ನಾನು ದುರ್ಯೋಧನೊಂದು ಮಂತ್ರಿ ಆಗಿದ್ದೆ, ಆದರೆ ಬಿಟ್ಟು ಬಂದೆ ನಾನು ಅವನನ್ನು. ಯಾಕಂತೇಳಿದರೆ ಮಹಾ ಕೆಟ್ಟ ಮನುಷ್ಯ ಅವ. ಸೊ ಅವನ ಜೊತೆಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನೀವಾದರೂ ಎಷ್ಟು ಒಳ್ಳೆಯವರು, ಎಷ್ಟು ಧರ್ಮ ಮಾರ್ಗದಲ್ಲಿ ಇರೋರು. ಅದಕ್ಕೋಸ್ಕರನೇ ಅವನನ್ನು ಬಿಟ್ಟು ನಿಮ್ಮ ಹತ್ರ ಬಂದಿದ್ದೇನೆ. ನಾನು ಇನ್ನು ಮುಂದೆ ನಿಮ್ಮ ಮಂತ್ರಿ ಅಂದ್ಕೊಂಡು ಏನು ಮಾಡ್ದಾನೆ, ಕಪಟಿ ಇವರಿಗೆ ಈ ರೀತಿ ಸುಳ್ಳು ಹೇಳಿದ್ದಾನೆ. ಮುಂದೇನಾಗ್ತದೆ ನೋಡುವ ವೈಲರೆ. ಸರಿ ವೈಲರೆ, ಸರಿ. ದಿವ್ಯಂ ಗೃಹಂಚ ಭವತಾಂ ಹಿ ಮಯೋಪನೀತಂ ಪ್ರೀತ್ಯೈವ ಪಾಪಮನುಯಾತುಂ ಅಹಂ ನ ಶಕ್ತಃ ಯುಷ್ಮಾಸು ಧರ್ಮಧೃತಿಮತ್ಸು ಸದಾ ನಿಮತ್ಸ್ಯೇ ಅಥವಾ ನಿಮತ್ಸ್ಯ ಇತ್ಯೂಚಿವಾಂಸಂ ಅಮುಂ ಆಹುಹು ಅಹೋ ಸುಭದ್ರಂ. ಒಂದೇ ಸೋಚನಕ. ನಿಮ್ಮ ಪ್ರೀತಿಗೋಸ್ಕರ ನನ್ನಿಂದ ದಿವ್ಯವಾದ ಮನೆಯು ಕಟ್ಟಲ್ಪಟ್ಟಿತು. ನಾನು ಪಾಪಿಷ್ಟನಾದ ದುರ್ಯೋಧನನ್ನು ಅನುಸರಿಸಿ ಇರಲಿಕ್ಕೆ ಸಮರ್ಥನಲ್ಲ. ಧರ್ಮವೂ ಧೈರ್ಯವೂ ಉಳ್ಳ ನಿಮ್ಮಲ್ಲಿಯೇ ಯಾವಾಗಲೂ ಇರುತ್ತೇನೆ. ಈ ಪ್ರಕಾರವಾಗಿ ಹೇಳ್ತಕ್ಕ ಈ ಪ್ರವಚನವನ್ನು ಕುರಿತು ಅತಿ ಮಂಗಲವೆಂದು ಹೇಳಿದರು. ನಿನ್ನ ಆಗಮನವು ಆಶ್ಚರ್ಯವು. ದಿವ್ಯಂ ಗೃಹಂಚ ಭವತಾಂ ಹಿ ಮಯೋಪನೀತಂ. ದಿವ್ಯಂ ಗೃಹಂ ಅಂದರೆ ನೋಡಿ, ಪಾಂಡವರಿಗೆ ತೋರಿಸ್ತಾ ಇದ್ದೇನೆ ಪುರೋಚನ, ಎಷ್ಟು ಒಳ್ಳೆ ಮನೆ ಕಟ್ಟಿದ್ದೇನೆ ನಿಮಗೋಸ್ಕರ. ದಿವ್ಯಂ ಗೃಹಂ. ದಿವ್ಯಂ ಅಂದರೆ ಅತೀ ಶ್ರೇಷ್ಠವಾದದ್ದು, ದೇವತೆಗಳಿಗೋಸ್ಕರ ಕಟ್ಟಿದ ಮನೆ ಇದು. ದಿವ್ಯಂ ಗೃಹಂಚ ಭವತಾಂ, ನಿಮಗೋಸ್ಕರನೇ. ಮಯೋಪನೀತಂ, ತಿಳ್ಕೊಳ್ಳಿ, ಇದು ಪುರೋಚನನ ಉಡುಗೊರೆ. ಸೊ ದುರ್ಯೋಧನ ಹೇಳಿ ಪುರೋಚನ ಕಟ್ಟಿಸಿದ ಭವ್ಯವಾದ ಮನೆ ಪಾಂಡವರಿಗೆ ಇರಲಿಕ್ಕೋಸ್ಕರ ವಾರಣಾವತದಲ್ಲಿ ಅಂತ ಹೇಳ್ಕೊಳ್ತಾ ಇದ್ದಾನೆ. ನಂದು ಉಡುಗೊರೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಮಯ ಉಪನೀತಂ. ಉಪನೀತಂ ಅಂದರೆ ನಂದು ಉಡುಗೊರೆ ನಿಮಗೆ. ಉಪನೀತಂ ನನ್ನಿಂದ ಕೊಡಲ್ಪಟ್ಟಿದೆ. ಮಯ ಉಪನೀತಂ ಭವತಾಂ ನಿಮಗೆ. ದಿವ್ಯಂ ಗೃಹಂ ಅತ್ಯಂತ ಶ್ರೇಷ್ಠವಾದ ಮನೆ. ನೋಡಿ ಹೇಗುಂಟು, ಹೇಗೆ ಕಟ್ಟಿಸಿದ್ದೇನೆ, ಹೇಗೆ ಎಲ್ಲ ಕಂಬಗಳು ಸಂದಗಳು ಎಲ್ಲ ಸುವರ್ಣಮಯ ರತ್ನಮಯ, ಏನು ಭವ್ಯವಾಗಿದೆ ಅಂತ. ಪ್ರೀತ್ಯೈವ, ಪ್ರೀತಿಯಿಂದಲೇ, ಪ್ರೀತ್ಯಾ ಏವ, ಪ್ರೀತಿಯಿಂದ ಕಟ್ಟಿಸಿದ್ದೇನೆ. ಎಂಥ ಪ್ರೀತಿ ಅಂತ ಹೇಳಿದ್ರೆ, ನಿಮ್ಮನ್ನು ಒಳಗೆ ಹಾಕಿ ನಿಮಗೆ ನಿದ್ದೆ ಬಂದ ಕೂಡಲೇ
ಬೆಂಕಿ ಕೊಟ್ಟು ನಿಮ್ಮನ್ನು ಸುಟ್ಟಾಕೋದು. ಏನದು? ಪ್ರೀತಿಯಿಂದಲೇ ಸುಟ್ಟಾಕೋದು ಅಂತ ಕಟ್ಟಿಸಿದ್ದೇನೆ. ಪಾಪಂ, ಎಂಥ ಪಾಪಿಷ್ಟ ಈ ಪುರೋಚನ. ಯಾವ ರೀತಿ ಇವನ ಒಡೆಯ ಪಾಪಿಷ್ಟನೋ ದುರ್ಯೋಧನ, ಹಾಗೇ ಒಡೆಯನ ಈ ಸೇವಕ ಪುರೋಚನ ಮಂತ್ರಿ. ಯಥಾ ರಾಜ ತಥಾ ಪ್ರಜಾ. ಯಾವ ರೀತಿ ದುರ್ಯೋಧನ ಆ ರೀತಿ ದುರುಳನೋ ಹಾಗೇ ದುರುಳನು ಕ್ರೂರಿ ಈ ಪುರೋಚನ. ಸೊ ಪಾಪಂ ಅನುಯಾತುಂ ಅಹಂ ನ ಶಕ್ತಃ. ಹೇಳ್ತಾನೆ ಪಾಂಡವರ ಹತ್ರ, ಈ ದುರ್ಯೋಧನ ಇದ್ದಾನಲ್ಲ ಅವ ಮಹಾಪಾಪಿಷ್ಟ. ಅಂದರೆ ಪಾಪಂ ಅಂತ ಯಾರನ್ನು ಹೇಳೋದು? ಪುರೋಚನ ಆ ದುರ್ಯೋಧನನನ್ನು. ಮಹಾಪಾಪಿಷ್ಟ ಅವನು. ಅನುಯಾತುಂ ಅಹಂ ನಾ ಶಕ್ತ. ಅವನ ಜೊತೆಗೆ ಹೋಗಲಿಕ್ಕೆ ಅಹಂ ನಾ ಶಕ್ತ, ನನ್ನಿಂದ ಸಾಧ್ಯವೇ ಇಲ್ಲ. ಎಲ್ಲ ಬ್ಯಾಡ್ದಿದ್ದೇ ಹೇಳುದವ. ಯಾರು? ದುರ್ಯೋಧನ ಅಂತ ಹೇಳೋದು ಯಾರು? ಪುರೋಚನ. ಏನದು ಸತ್ಯವ? ಮಹಾ ಸುಳ್ಳೇ ಹೇಳೋದು. ಯಾರ ಹತ್ರ? ಪಾಂಡವರ ಹತ್ರ. ಪಾಪಂ ಅನುಯಾತುಂ ಅಹಂ ನ ಶಕ್ತಃ. ಅವನ ಒಟ್ಟಿಗೆ ಆ ದುರ್ಯೋಧನನನ್ನು ಅನುಸರಿಸಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾ ಶಕ್ತಃ, ಖಂಡಿತ ಅಸಾಧ್ಯವಾದ ಮಾತು. ಅನುಯಾತುಂ, ಒಟ್ಟಿಗೆ ಹೋಗಲಿಕ್ಕೆ. ಅಂದರೆ ದುರ್ಯೋಧನನ ಒಟ್ಟಿಗೆ ಹೋಗೋದಂದ್ರೆ ಏನು? ದುರ್ಯೋಧನನ್ನು ಅನುಸರಿಸಿ ನಡೆಯುವುದು. ಅವನ ಮಂತ್ರಿ ಆಗುವ ಕೆಲಸ ಬೇಡವೇ ಬೇಡ, ಬಿಟ್ಬಿಟ್ಟೆ. ನಾನಿನ್ನು ನಿಮ್ಮ ಮಂತ್ರಿ. ಯುಷ್ಮಾಸು, ಯುಷ್ಮಾಸು ಅಂತೇಳಿದರೆ ನೀವಾದರೋ. ಯುಷ್ಮಾಸು ಧರ್ಮಧೃತಿ ಮತ್ಸು. ಧರ್ಮಧೃತಿ ಅಂದರೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಧೈರ್ಯ ಇದೆ, ಎಲ್ಲಿ ಕಪಟ ಇದೆಯೋ ಅಲ್ಲಿ ಧೈರ್ಯ ಇರುವುದಿಲ್ಲ, ಭಯ ಇರ್ತದೆ, ಎಲ್ಲಿ ನಾವು ಸಿಕ್ಕಾಕೊಳ್ತೇವೋ ಅಂತ. ಸೊ ಹೇಳ್ತಾನೆ ಪುರೋಚನ ಪಾಂಡವರಿಗೆ, ನೀವು ಧರ್ಮ ಧೃತಿ ಮತ್ಸು. ಧರ್ಮಧೃತಿ ಅಂದರೆ ನೀವು ಧರ್ಮ ಮಾರ್ಗದಲ್ಲಿ ಹೋಗುವವರಾದ್ದರಿಂದ ನಿಮಗೆ ಯಾವುದೇ ರೀತಿಯ ಭಯ ಇಲ್ಲ. ನೀವು ಯಾವಾಗಲೂ ನಿರ್ಭಯರಾಗಿರುವಂಥ ಪಾಂಡವರು ನೀವು. ಧೃತಿ ಮತ್ಸು, ಧೈರ್ಯದಿಂದ ಕೂಡಿದವರಾದವರು ನೀವು. ಧರ್ಮ ಧೃತಿ ಮತ್ಸು, ಧೃತಿ ಮತ್ ಧೈರ್ಯದಿಂದ ಕೂಡಿದವರು. ಮತ್ಸು ನಿಮ್ಮಲ್ಲಿ ಸದಾ ನಿವತ್ಸ್ಯೆ. ಸದಾ ನಿವತ್ಸ್ಯೆ. ನಿವತ್ಸ್ಯೆ ಅಂದರೆ ವಾಸ ಮಾಡು. ನಿವತ್ಸ್ಯೆ. ಸೊ ನಾನು ನಿಮ್ಮ ಹತ್ರನೇ ಇನ್ನು ಇರೋದು, ನಾನು ಅವನ ಹತ್ರ ವಾಪಸ್ಸು ಹೋಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರು? ಪುರೋಚನ. ಧೃತಿಮತ್ಸು ಯುಷ್ಮಾಸು, ನಿಮ್ಮ ಬಳಿಯಲ್ಲಿ ನೀವು ಧರ್ಮದಲ್ಲಿ ಇರುವವರು, ಆದ್ದರಿಂದ ಧೈರ್ಯದಲ್ಲಿರುವವರು. ನಿಮ್ಮ ಬಳಿಯೇ ನಾನಿರೋದು. ಸದಾ ನಿವತ್ಸ್ಯೆ, ನಿಮ್ಮ ಬಳಿಯೇ ಸದಾ ನಾನಿರುತ್ತೇನೆ. ನಿವತ್ಸ್ಯೆ, ವಾಸ ಮಾಡ್ತೇನೆ ನಿಮ್ಮ ಬಳಿಯಲ್ಲಿ. ಇತಿ ಊಚಿವಾಂಸಂ, ಊಚಿ ಅಂದರೆ ಹೇಳುವಂಥದ್ದು. ಇತಿ ಊಚಿವಾಂಸಂ, ಈ ರೀತಿ ಹೇಳುವ ಪುರೋಚನನನ್ನು ಎಲ್ಲ ಪಾಂಡವರು ನೋಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾನೆ ಅಂಥೇಳಿ. ಇತಿ ಊಚಿವಾಂಸಂ ಅಮುಂ, ಆ ಪುರೋಚನನ್ನು ಅಮುಂ ಆಹುಹು ಹೇಳಿದರು ಪಾಂಡವರು. ಅಹೋ ಸುಭದ್ರಂ, ಅಯ್ಯೋ ಭಾರಿ ಒಳ್ಳೇದು, ಭಾರಿ ಒಳ್ಳೇದು. ಹೌದೌದೌದು, ಹೌದು, ನೀನು ಹೇಳ್ತಾ ಇರೋದೆಲ್ಲ ಸತ್ಯ, ಎಲ್ಲ ನಾವು ಕೇಳಿಸಿಕೊಂಡ್ವಿ, ಬಹಳ ಒಳ್ಳೆಯದು. ಎಷ್ಟು ಚಂದ ನೀನು ಕಟ್ಟಿಸಿದ್ದೀಯಾ ನಮಗೋಸ್ಕರ, ಎಷ್ಟು ಪ್ರೀತಿಯಿಂದ ಕಟ್ಟಿಸಿದ್ದೀಯಾ. ನಿನ್ನಂಥವ್ರು ಎಲ್ಲಿ ಸಿಗ್ತಾರೆ ಪ್ರಪಂಚದಲ್ಲಿ? ಎಲ್ಲಿಯೋ ಲಕ್ಷಕ್ಕೆ 1 ಜನ ಸಿಗ್ತಾರೋ ಏನೋ. ಏನು ಪುರೋಚನ, ಒಳ್ಳೆ ಕೆಲಸ ಮಾಡಿದ್ದೀ. ಅಹೋ ಸುಭದ್ರಂ, ಸುಭದ್ರಂ ಅಂದ್ರೇನು? ಬಹಳ ಒಳ್ಳೆ ಕೆಲಸ, ಬಹಳ ಮಂಗಲಕರವಾದ ಕೆಲಸ ಮಾಡಿದ್ದಿ. ನೀನು ದುರ್ಯೋಧನನನ್ನು ಬಿಟ್ಟು ನಮ್ಮ ಸೇವೆಗೆ ಬಂದಿದ್ದಿ. ಬಹಳ ಬಹಳ ಬೇಷ್ ಅಂದರು. ಯಾರು? ಪಾಂಡವರು. ಪಾಂಡವರಿಗೂ ಗೊತ್ತಿದೆ ಇವನು ಎಂಥ ಮನುಷ್ಯ ಅಂತ. ಸೊ 34ನೇ ಈ ಶ್ಲೋಕಕ್ಕೆ ಪುರೋಚನ ಹೇಳ್ತಾನೆ, ದಿವ್ಯಂ ಗೃಹಂ ಚ ಭವತಾಂ, ನಿಮಗೋಸ್ಕರ ದಿವ್ಯವಾದ ಈ ಮನೆಯನ್ನು, ದಿವ್ಯಂ ಗೃಹಂ ದಿವ್ಯವಾದ ಈ ಮನೆಯನ್ನು ನಾನು ನಿಮಗೋಸ್ಕರ, ಭವತಾಂ ಹಿ ಮಯ ಉಪನೀತಂ ನನ್ನಿಂದ ನಿಮಗೆ ಉಡುಗೊರೆ, ಪ್ರೀತ್ಯ ಏವ ಪ್ರೀತಿಯಿಂದ ಸಿದ್ಧಪಡಿಸಿದ್ದೇನೆ, ಮಯ ಉಪನೀತಂ ನಾನೇ ಕಟ್ಟಿಸಿದ್ದು, ನಾನೇ ನಿಂತು ಕಟ್ಟಿಸಿದ್ದು, ನೀವು ಬರ್ತೀರಿ ಅಂತೇಳಿ. ಪಾಪಂ ಅನುಯಾತುಂ ಅಹನ್ನ ಶಕ್ತಃ, ಆ ಪಾಪಿ ದುರ್ಯೋಧನ ಇದ್ದಾನಲ್ಲ ಅವನನ್ನು ಅನುಸರಿಸಿ ಬದುಕುವುದು ನನ್ನಿಂದ ಸಾಧ್ಯವಾಗಲಿಲ್ಲ. ಅಹಂ ನ ಶಕ್ತಃ, ನನ್ನಿಂದ ಆಗಲಿಲ್ಲ, ಬಿಟ್ಟು ಬಂದೆ. ಧರ್ಮದಲ್ಲಿ ಸದಾ ನಿರತರಾದ ನಿಮ್ಮ ಬಳಿ, ಯುಷ್ಮಾಸು ನಿಮ್ಮಲ್ಲಿ, ಧರ್ಮ ಧೃತಿಮತ್ಸು
ಧರ್ಮ ಮತ್ತು ಧೈರ್ಯವಾಗಿ ಇರುವಂಥ ನಿಮ್ಮಲ್ಲಿ, ಧರ್ಮದಲ್ಲಿ ಸದಾ ನಿರತರಾದ ನಿಮ್ಮ ಬಳಿ ನಾನು ಸದಾ ನಿವತ್ಸ್ಯೆ ಇದದು ಸಂಧಿಯಾಗಿ ನಿವತ್ಸ್ಯ ಅಂತಾಗಿದೆ. ನಿವತ್ಸ್ಯ, ನಾನು ಸದಾ ನಿಮ್ಮ ಬಳಿಯಲ್ಲೇ ಇನ್ನು ಇರೋದು, ನೆಲೆಸ್ತೇನೆ, ವಾಸ ಮಾಡ್ತೇನೆ ನಿಮ್ಮ ಬಳಿಯೇ, ನಾನು ಎಲ್ಲಿಗೂ ಹೋಗೋದಿಲ್ಲ, ನಾನು ಅವನ ಹತ್ರ ವಾಪಸ್ ಹೋಗೋದಿಲ್ಲ ಅಂತ. ಹೀಗೆ ಇತಿ ಊಚಿವಾಂಸಂ, ಈ ರೀತಿ ನುಡಿದ ಯಾರು ಪುರೋಚನನಿಗೆ ಅಮುಂ ಆಹುಹು ಹೇಳಿದರು ಪಾಂಡವರು. ಅಹೋ ಸುಭದ್ರಂ, ಭಾರಿ ಒಳ್ಳೆಯದಪ್ಪ, ಏನು ಜನ ನೀನು. ಪಾಂಡವರು ವಾರಣಾವತವನ್ನು ಪ್ರವೇಶಿಸಿ 10 ದಿನ ಕಳೆಯುವಷ್ಟರಲ್ಲಿ ಅರಗಿನ ಮನೆ ಸಿದ್ಧವಾಗಿ ಅದರೊಳಗೆ ಪಾಂಡವರು ಪ್ರವೇಶಿಸುವಂತೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಂದು ಮಹಾಭಾರತದಲ್ಲಿ ಇದೆ ಅಂತ. ಅಂತೂ ಪಾಂಡವರು ಬರುವಾಗ ಅರಗಿನ ಅರಮನೆ ರೆಡಿಯಾಗಿದೆ, ಪುರೋಚನ ಎಲ್ಲ ತೋರಿಸಿದ್ದಾನೆ. ಏನು ನೋಡಿದರೆ ಏನು ವೈಭವ, ಏನು ಬಂಗಾರದಿಂದ ಕೆತ್ತನೆ, ಏನು ರತ್ನ ಖಚಿತವಾಗಿದೆ ಅಂದರೆ ಏನಪ್ಪ, ಮುತ್ತು ರತ್ನ ವೈಡೂರ್ಯ ಅಂತೇಳಿದರೆ ವಜ್ರಗಳು ಅಂತೇಳಿದರೆ ಏನು ವೈಭವೋಚಿತವಾದ ಮನೆ ನಿಮಗೋಸ್ಕರ ಪ್ರೀತಿಯಿಂದ ನಾನೇ ಕಟ್ಟಿಸಿದೆ ಅಂತ ಹೇಳ್ತಾ ಇದ್ದಾನೆ ಪುರೋಚನ. ನೆಕ್ಸ್ಟ್ ಶ್ಲೋಕ ವೈಲಾರು ಬಂದ್ರ ಹೇಳ್ತೇನೆ. ಹಾಂ ಹೇಳಿ. 35ನೇ ಶ್ಲೋಕ. ದೃಷ್ಟೀವ ಜಾತುಷ ಗೃಹಂ ಮುಸಯಾ ಸಮೇತಂ ತದ್ಗಂಧತೋ ಗೃಹಸುತಃ ಪವಮಾನ ಜಾತಂ ಸಂಚಾತಿ ಪಾಪಮವದ ಸುಮುಖೈಷ ಪಾಪೋ ಹಂತುಂ ನ ಇಚ್ಛತಿ ಸದಾ ಭವಚ ಪತೀತಃ. ಯಮನ ಮಗನಾದ ಧರ್ಮರಾಜನು ಮೀನಿನ ಕೊಬ್ಬಿನಿಂದ ಯುಕ್ತವಾದ ಅರಗಿನ ಮನೆಯನ್ನು ಇವುಗಳ ವಾಸನೆಯಿಂದಲೇ ತಿಳಿದು ಭೀಮಸೇನನನ್ನು ಕುರಿತು ಈ ಪುರೋಚನನನ್ನು ಅತಿ ಪಾಪಿಷ್ಠನಾಗಿ ಹೇಳಿದನು. ಎಲ್ಲೋ ಪ್ರಶಸ್ತವಾದ ಮುಖವುಳ್ಳ ಭೀಮನೇ, ಪಾಪಿಷ್ಠನಾದ ಈ ಪುರೋಚನನನ್ನು ಯಾವಾಗಲೂ ನಮ್ಮನ್ನು ಕೊಲ್ಲಲಿಕ್ಕೆ ಇಚ್ಛಿಸುತ್ತಾನೆ ಎಂದು ಹೇಳಿದನು. ನೀನಾದರೂ ಜಾಗರೂಕನಾಗಿರು ಎಂದು ಹೇಳಿದನು. ದೃಷ್ಟೈವ ಎರಡು ಉಂಟು. ದೃಷ್ಟೈವ ಜಾತುಷಗೃಹಂ ವಸಯಾ ಸಮೇತಂ ತದ್ಗಂಧತೋ ವೃಷಸುತಃ ಪವಮಾನ ಜಾತಂ ತಂ ಚ ಅತಿಪಾಪಂ ಅವದತ್ ಸುಮುಖೈಷ ಪಾಪೋ ಹಂತುಂ ನ ಇಚ್ಛತಿ ಸದಾ ಭವಚ ಪ್ರತೀತಃ. ದೃಷ್ಟ್ವಾ ಏವ ಜಾತುಷಗೃಹಂ, ಓ ಎಷ್ಟು ಚಂದ ಇದೆ, ಅರಗಿಂದಲೇ ಮಾಡಲ್ಪಟ್ಟಿದೆ. ಜಾತುಷಗೃಹಂ, ಜಾತು ಅಂದರೆ ಅರಗು. ಓ ಮೇಣ, ಇದು ಎಂಥದು, ಪ್ರಾಣಿಗಳ ಕೊಬ್ಬಿನಿಂದ ಅದರಿಂದೇ ಮಾಡಿಸಲ್ಪಟ್ಟಿದೆ. ಜಾತುಷಗೃಹಂ, ಅರಗಿನ ಅರಮನೆ. ದೃಷ್ಟ್ವಾ ಏವ, ನೋಡಿಯೇ ಗೊತ್ತಾಗಿಬಿಡ್ತು. ವಸಯಾ ಸಮೇತಂ, ಅರಗು, ಅದರ ಒಟ್ಟಿಗೆ ವಸಯ, ಪ್ರಾಣಿಗಳ ಕೊಬ್ಬು. ಇನ್ನೆಲ್ಲ ಏನಿದೆ, ಇನ್ನು ಹೇಳ್ತದೆ ಮಹಾಭಾರತ. ಶಣಂ ತೈಲಂ ಘೃತಂ ಚ ಏವ ಜತು ದಾರುಣಿ ಚೈವಹಿ ತಸ್ಮಿನ್ ವೇಶ್ಮನಿ ಸರ್ವಾಣಿ ನಿಕ್ಷಿಪೇತ ಸಮಂತತಃ. ಏನು ತುಪ್ಪದ ವಾಸನೆ ಬರ್ತದೆ. ತುಪ್ಪದ ವಾಸನೆ ಎಲ್ಲಿ ಬರ್ತದೆ? ಕಂಬ. ತೈಲ, ತುಪ್ಪ, ಮೀನಿನ ಕೊಬ್ಬು, ಆಮೇಲಿಂದ ಅರಗು ಅಂತೇಳಿದರೆ, ತುಪ್ಪ ಅಂದರೆ ನಿಮಗೆ ಗೊತ್ತಾಯ್ತಲ್ಲ, ನೀವು ಒಂದ್ಸಲ ಬೆಂಕಿ ಹಿಡಿದರೆ ಬಿಡ್ತದೆ, ಅದು ಬಿಡುವುದಿಲ್ಲ. ಆ ರೀತಿ ಎಲ್ಲ ವಸ್ತುಗಳು, ಅಲ್ಲಿ ಉಪಯೋಗಿಸಿದ ವಸ್ತುಗಳು ಎಲ್ಲ ಬೆಂಕಿಗೆ ಎಲ್ಲ ಸಹಕಾರಿಯಾಗಿರುವ ವಸ್ತುಗಳು. ಶಣಂ ಅಂದರೆ ಜಾತು ಶಣಂ ಆ ಕೊಬ್ಬು, ತೈಲ ಎಣ್ಣೆ, ಘೃತ ಅಂದರೆ ತುಪ್ಪ, ಅರಗು, ಜತು ಅಂದರೆ ಅರಗು, ದಾರುಣಿ ಅಂತೇಳಿದರೆ ಮರಕ್ಕೂ ಅಷ್ಟೇ, ಒಂದು ಸಲ ಬೆಂಕಿ ಹಿಡಿದ್ರೆ ಮತ್ತೆ ಬಿಡುವುದಿಲ್ಲ ಅದು. ಇಂಥದ್ದೇ ಎಲ್ಲ ವಸ್ತುಗಳಿಂದ ಆದ ಮನೆ. ದೃಷ್ಟ್ವಾ ಏವ ಜಾತುಷಗೃಹಂ, ಅರಗಿನ ಅರಮನೆ, ವಸಯಾ ಸಮೇತಂ, ಮೀನಿನ ಕೊಬ್ಬು, ತೈಲ, ಘೃತ
ತುಪ್ಪ, ಘೃತ ಅಂದರೆ ತುಪ್ಪ ಎಲ್ಲ ಇದರಿಂದ ಮಾಡಲ್ಪಟ್ಟಿದೆ. ವಸಯ ಸಮೇತಂ, ಇವುಗಳ ಸಮೇತವಾಗಿ. ತತ್ ಗಂಧತು ಅಂದರೆ ವಾಸನೆಯಿಂದಲೇ ಗೊತ್ತಾಗಿಬಿಡುತ್ತೆ. ಓಹ್, ಇದು ಎಲ್ಲ ಇಂಥದ್ದೇ ವಸ್ತು ಹಾಕಿದ್ದಾರೆ, ತುಪ್ಪ ಹಾಕಿದ್ದಾರೆ ನೋಡಪ್ಪ, ತೈಲ ಹಾಕಿದ್ದಾರೆ, ಆಮೇಲೆ ಮೀನಿನ ಕೊಬ್ಬು ಹಾಕಿದ್ದಾರೆ, ಅದರದ್ದು ಆ ಕೊಬ್ಬಿನ ವಾಸನೆ ಬರ್ತದೆ, ಆಮೇಲಿಂದ ಅರಗಿನ ವಾಸನೆ ಬರ್ತದೆ. ಓ, ಭಾರಿ 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 ಯೋಜನೆ ಮಾಡಿ ಕಟ್ಟಿಸಿದ್ದಾರೆ. ತದ್ಗಂಧತಃ ವೃಷಸುತ ಧರ್ಮರಾಯ. ಯಾಕಂದರೆ ವಿದುರ ಹೇಳಿದ ಮಾತು ಕಿವಿಯಲ್ಲಿ ತಿರುಗ್ತಾ ಉಂಟು. ನೋಡಪ್ಪ, ಅಲ್ಲಿ 2 ವಿಷಯ ಜಾಗೃತೆ. ಒಂದು, ತಿನ್ನುವಾಗ ಏನಾದರೂ ಯೋಚನೆ ಮಾಡಿ ತಿನ್ನು. ವಿಷದ ಏನಾದರೂ ಪರಿಮಳ ಬರ್ತದ, ವಿಷ ಹಾಕಿ ಕೊಲ್ಲುವಂತಹ ಯೋಜನೆ ಇರಬಹುದು, ಬೆಂಕಿ ಹಾಕಿ ಸುಡುವಂಥ ಯೋಜನೆ ಇರಬಹುದು. ಇದು 2 ವಿಷಯ ನೋಡ್ಕೊಪ್ಪ ಅಂತ ವಿದುರ ಹೇಳಿದ್ದಾನೆ. ಮ್ಲೇಚ್ಛ ಭಾಷೆಯಲ್ಲಿ, ಗುಹ್ಯ ಭಾಷೆಯಲ್ಲಿ. ಅದು ಯುಧಿಷ್ಠಿರನಿಗೆ ಮರ್ತೋಗುವುದಿಲ್ಲ, ಕಿವಿಯಲ್ಲೇ ತಿರುಗ್ತಾ ಉಂಟು. ವಿದುರ ಹೇಳಿ ಕಳಿಸಿದ್ದಾರೆ ಸ್ಪಷ್ಟವಾಗಿ. ಒಂದು ವಿಷದಿಂದ, ಒಂದೋ ಏನಂತ ಹೇಳಿದ್ರೆ ಬೆಂಕಿ ಕೊಟ್ಟು ಕೊಲ್ಲುವಂಥ ಯೋಜನೆ ಇರಬೇಕು ಅಂತ ಹೇಳ್ತಾನೆ. ವೃಷಸುತಃ ಧರ್ಮರಾಯ ಯುಧಿಷ್ಠಿರ ವೃಷಸುತಃ ಯಮಧರ್ಮನ ಮಗ. ಹೇಳ್ತಾನೆ ಪವಮಾನ ಜಾತಂ, ವಾಯುಪುತ್ರನಾದ ಭೀಮನಿಗೆ ಪವಮಾನ ಜಾತಂ. ಸೊ ಯಾರನ್ನು ಕುರಿತು ಹೇಳ್ತಾನೆ? ಭೀಮಸೇನನನ್ನು ಕುರಿತು ಹೇಳ್ತಾನೆ. ಹೇಳುವವ ಯಾರು? ವೃಷಸುತಃ ಧರ್ಮರಾಯ. ಯಾರನ್ನು ಕುರಿತು? ಭೀಮಸೇನನನ್ನು ಕುರಿತು. ಏನಂತ? ತಂ ಚ ಅತಿ ಪಾಪಂ. ಸೊ ಯಾರು? ಪವಮಾನ ಜಾತಂ ಅಂತೇಳಿದರೆ ಭೀಮಸೇನನನ್ನು ಕುರಿತು ಅವದತ್, ಅತಿ ಪಾಪಂ ಅವದತ್. ಅತಿ ಪಾಪಂ ಅವದತ್ ಅಂತೇಳಿದರೆ ಪಾಪಿಷ್ಠನಾದ ಪುರೋಚನ ಮಾತಾಡಿದ ಅಂತಲ್ಲ. ವೃಷಸುತಃ ಧರ್ಮರಾಯ ಪವಮಾನ ಜಾತಂ ಭೀಮಸೇನನನ್ನು ಕುರಿತು ಅವದತ್ ಅಂತ ಅದು ಹೇಳಿದ. ಏನಂತ? ತಂ, ಆ ಪುರೋಚನ ಇದ್ದಾನಲ್ಲ ಅವನು, ಚ ಅತಿ ಪಾಪಂ. ನಂಬಬೇಡ ಈ ಪುರೋಚನನನ್ನು, ನನಗೆ ಗೊತ್ತು ಇವನಿಂದಲೇ ಬಹುಶಃ ದುರ್ಯೋಧನ ಎಲ್ಲ ಕೆಲಸ ಮಾಡಿಸ್ತಾನೆ. ಇವನು ಹೇಳುವಂಥದ್ದೆಲ್ಲ ಕಪಟ, ಮೋಸ, ವಂಚನೆ, ದಗ ಅಂತೇಳಿದ್ರೆ ಬಾಯಲ್ಲಿ ಬಗ ಬಾಯಲ್ಲಿ ಮಗ ಹೊಟ್ಟೆಯಲ್ಲಿ ಭಗ ಉರಿತಾ ಇದೆ, ಇದು ಅಂಥ ಜಾತಿ. ತಂ ಚ ಅತಿ ಪಾಪಂ, ಈ ಪುರೋಚನ ಅತಿ ಪಾಪಿಷ್ಟ ಇದ್ದಾನೆ. ಹೇ ಸುಮುಖ, ಭೀಮಸೇನನ ಕುರಿತು ಹೇಳ್ತಾನೆ, ಹೇ ಸುಮುಖ ಭೀಮಸೇನ, ಬಹಳ ಜಾಗೃತೆ ಇರಬೇಕಪ್ಪ. ಇದು ಮಾತ್ರ ಇಲ್ಲಿಯ ವಿಷಯ, ಇದು ಬಹಳ ವಿಶೇಷವಾಗಿದೆ ಅಂತ. ಅಂದರೆ ಧರ್ಮರಾಯನಿಗೆ ಭೀಮಸೇನ ಹೇಳಿದ ಮಾತೂ ನೆನಪುಂಟು, ವಿದುರ ಹೇಳಿದ ಮಾತೂ ನೆನಪುಂಟು. ಭೀಮಸೇನ ಹೇಳಿದ್ದಾನೆ, ನಾವು ಅಲ್ಲಿಗೆ ಹೋದರೆ ಭಿಕ್ಷೆ ಬೇಡಬೇಕಾಗ್ತದೆ. ಹೌದು, ಇಂಥ ಮನೆಯಲ್ಲಿದ್ದರೆ ಜೀವ ಉಳಿದರೆ ಮತ್ತೆ ಭಿಕ್ಷೆ ಬೇಡುದೆ, ಇಲ್ಲದಿದ್ದರೆ ಜೀವವೇ ಹೋಗ್ತದೆ. ಸೊ ಅಂಥ ಒಂದು ಯೋಜನೆ ಇಲ್ಲಿ ಇದೆ. ತಂಚ ಅತಿ ಪಾಪಂ, ಯಾರು? ಈ ವಿರೋಚನಂ. ಸುಮುಖ ಭೀಮಸೇನಿಗೆ ಹೇಳೋದು, ಈ ಅತಿ ಪಾಪ ಇದ್ದಾನಲ್ಲ ಯಾರು? ಇದು ಪುರೋಚನ. ಏಷ ಪಾಪೋ, ಅವನು ಎಷ್ಟು ದೊಡ್ಡ ಪಾಪಿಷ್ಟ ಅಂತ ಹೇಳಿದರೆ, ಹಂತುಂ ನಹ ಇಚ್ಛತಿ. ನಹ ಅಂದರೆ ನಮ್ಮನ್ನು, ನಹ ಇಚ್ಛತಿ ಸಂಧಿ ಆಗುವಾಗ ನ ಇಚ್ಛತಿ ಅಂತಾಗಿದೆ. ಹಂತುಂ ನ ಇಚ್ಛತಿ, ಕೊಲ್ಲುವುದಿಲ್ಲ ಅಲ್ಲ. ನಹ ಅಂದರೆ ನಮ್ಮನ್ನು, ನಹ ಹಂತುಂ ಇಚ್ಛತಿ, ನಮ್ಮನ್ನು ಕೊಲ್ಲಲಿಕ್ಕೆ ಅಪೇಕ್ಷಿಸ್ತಾ ಇದ್ದಾನೆ ಪುರೋಚನ. ಸೊ ಏಷ ಪಾಪ, ಈ ದೊಡ್ಡ ಪಾಪಿಷ್ಟನಾದ ಪುರೋಚನ ಇದ್ದಾನಲ್ಲ, ಮಹಾ ಏನಂತೇಳಿದರೆ ವಂಚಕ, ನಮಗೆ ಎಲ್ಲ ಕಟ್ಟುಕತೆ ಹೇಳ್ತಾ ಇದ್ದಾನೆ. ಇವನು ದುರ್ಯೋಧನನ ಮಂತ್ರಿ, ಇವನೇ ಎಲ್ಲ ಮಾಡಿಸಿದ್ದು. ಇದನ್ನು ತುಪ್ಪದಿಂದ, ತೈಲದಿಂದ, ಒಳ್ಳೊಳ್ಳೆ ಮರದಿಂದ, ಮತ್ತು ಅರಗಿನ ಮತ್ತು ಮೀನಿನ ಕೊಬ್ಬು ಎಲ್ಲವೂ ಬೆಂಕಿ ಒಂದು ವೇಳೆ ತಾಗಿದರೆ ಮತ್ತೆ ಆರಿಸಲಿಕ್ಕೆ ಜನ್ಮದಿಂದ ಸಾಧ್ಯ ಇಲ್ಲ. ಅಂಥ ಎಲ್ಲ ವಸ್ತುಗಳನ್ನು ಹಾಕಿ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಮಗೋಸ್ಕರ ಪ್ರೀತಿಯಿಂದ ನಿರ್ಮಾಣ ಮಾಡಿದ್ದಾರೆ. ಆ ದುರ್ಯೋಧನ ಮಹಾಪಾಪಿಷ್ಟ ಇನ್ನೊಬ್ಬ ತನ್ನ
ಯಾರು ಸೇವಕ ಪಾಪಿಷ್ಟನನ್ನೇ ಕಳಿಸಿಬಿಟ್ಟಿದ್ದಾನೆ ನಮ್ಮ ಜೊತೆಗೆ, ಇವನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ತಾನೆ ನಮಗೆ. ಎಂಥ ಅರೇಂಜ್ಮೆಂಟ್? ರಾತ್ರಿ ಮಲಗಿದಾಗ ಕೊಡ್ತಾನೆ ಬೆಂಕಿ ಈ ಮನೆಗೆ ಅಂತ. ಹಂತುಂ ನ ಇಚ್ಛತಿ, ಅದು ನ ಇಚ್ಛತಿ ಅಲ್ಲ, ಹಂತುಂ ನಹ ಇಚ್ಛತಿ. ನಹ ಅಂದರೆ ನಮ್ಮನ್ನು, ಹಂತುಂ ಕೊಲ್ಲಲು ಇಚ್ಛತಿ. ನಹ ಹಂತುಂ ಇಚ್ಛತಿ, ನಮ್ಮನ್ನು ಕೊಲ್ಲಲು ಇಚ್ಛಿಸ್ತಾನೆ. ಯಾರು? ಏಷ ಪಾಪ, ಈ ಪಾಪಿಷ್ಟ ಪುರೋಚನ. ಅದಕ್ಕೆ ಹೇಳ್ತಾನೆ, ಹೇ ಸುಮುಖ ಅಂದರೆ ಒಳ್ಳೆಯ ಮುಖದವನೇ. ಯಾರಿಗೆ ಹೇಳುವುದು? ಭೀಮಸೇನಿಗೆ. ಹೇ ತಮ್ಮ, ನನ್ನ ಪ್ರೀತಿಯ ತಮ್ಮ, ಸದಾ ಭವಚ ಪ್ರತೀತಃ, ನೀನು ಇಲ್ಲಿ ನಿದ್ದೆ ಮಾಡಲಿಕ್ಕೆ ಇಲ್ಲ. ಸದಾ ಭವಚ ಪ್ರತೀತಃ. ಪ್ರತೀತಃ ಅಂದರೆ ಎಷ್ಟು ಹೊತ್ತಿಗೆ ನೋಡಿದರೂ ನೀನು ಜಾಗ್ರತೆಯಲ್ಲೇ ಇರಬೇಕು. ಸದಾ ಭವಚಃ ಪ್ರತೀತಃ. ಪ್ರತೀತಃ ಅಂದರೆ ತಿಳಿಯುವುದು ಅಂತ. ತಿಳಿಯುವುದು, ತಿಳಿದೇ ಇರಬೇಕಂದ್ರೆ ಅರ್ಥ ಏನಂತ ಹೇಳಿದ್ರೆ, ನೀನು ಕಣ್ಣು ಮುಚ್ಚಲಿಕ್ಕೆ ಇಲ್ಲ. ಕಣ್ಣು ಮುಚ್ಚಿದರೆ ಈಗ ತಿಳಿಲಿಲ್ಲ ಅಂದರೆ ಸೀದಾ ಮೇಲೆ, ಅಂದರೆ ಅಲ್ಲಿ ಬೆಂಕಿ ಕೊಟ್ಟಾಯಿತು, ಅರಳಿ ಆಯಿತು, ಅದನ್ನು ನೀನು ಮತ್ತೆ ಆರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತೇಳಿದರೆ ನಾವೆಲ್ಲ ಮೇಲೆ ಹೋಗೋದು. ಅದಕ್ಕೋಸ್ಕರ ನೀನು 24 ಗಂಟೆ 1 ನಿಮಿಷ ಬಿಡದೆ ನೀನು ಕಾಯ್ತಾ ಇರಬೇಕು ಅಂತ ಭೀಮಸೇನನಿಗೆ ಹೇಳ್ತಾನೆ ಅಣ್ಣ. ಸೊ ಯುಧಿಷ್ಠಿರ ಹೇಳ್ತಾನೆ, ನೀನು ಸದಾ ಭವ, ಸದಾ ಆಗು, ಪ್ರತೀತಃ ಅಂದರೆ ಜಾಗರೂಕನಾಗಿ ಇರು ಅಂತೇಳಿದ್ರೆ ನಿಮಗೆ ನಿದ್ದೆ ಮಾಡಲಿಕ್ಕೆ ಇಲ್ಲ ಇಲ್ಲಿ ಅಂತ ಹೇಳಿಬಿಡ್ತಾನೆ. ಸೊ ದೃಷ್ಟ್ವಾ ಏವ ಜಾತುಷಗ್ರಹಂ, ಪಾಂಡವರು ನೋಡ್ತಾ ಇದ್ದಾರೆ ಎಂಥ ಮನೆ. ಕೊಬ್ಬಿನೊಂದಿಗೆ ಕೂಡಿದ, ಮೀನಿನ ಕೊಬ್ಬಿನೊಂದಿಗೆ, ಪ್ರಾಣಿಗಳ ಕೊಬ್ಬಿನೊಂದಿಗೆ, ತುಪ್ಪ, ಮರ, ತೈಲ ಇಂಥದ್ದೇ ವಸ್ತುಗಳು, ಅರಗು, ಮೇಣ ಇಂಥ ವಸ್ತುಗಳಿಂದ ಮಾಡಲ್ಪಟ್ಟ ಈ ಮನೆ ನೋಡುತ್ತಲೇ ದೃಷ್ಟ್ವಾ ಏವ ವಸಯ ಸಮೇತಂ, ಎಲ್ಲ ಇಂಥದ್ದೇ ವಸ್ತುಗಳಿಂದ ಕೂಡಿರುವಂತಹ ಇದರ ವಾಸನೆಯಿಂದಲೇ, ತತ್ ಗಂಧತಃ, ಗಂಧ ವಾಸನೆ ಹೊಡಿತದೆ. ಯಾವುದರದ್ದು? ಇದರದ್ದೇ, ಅರಗಿದ್ದು ವಾಸನೆ, ತುಪ್ಪದ ವಾಸನೆ, ಮೀನಿನ ಕೊಬ್ಬಿನ ವಾಸನೆ. ಅಯ್ಯಯ್ಯೋ ಅಂತೇಳಿದ್ರೆ ಪ್ರತಿಯೊಂದು ಇದು ನಮ್ಮನ್ನು ಕಳಿಸ್ಲಿಕ್ಕೆ ಉಂಟು ಅಂತ ಇದು ಅರಗಿನ ಅರಮನೆ ಅಂತ ಅರಿತುಕೊಂಡು ಪಾಂಡವರು ವಾಯುಪುತ್ರನಾದ ಭೀಮನಿಗೆ ಇವನು ಯುಧಿಷ್ಠಿರನು ನುಡಿದ. ಸುಮುಖ, ಹೇ ಸುಮುಖ, ಸುಮುಖನಾದ ಭೀಮನೇ, ಏಷ ಪಾಪ, ಈ ಪಾಪಿಷ್ಟ ಇದ್ದಾನಲ್ಲ ಪುರೋಚನ, ಮಹಾಪಾತಕಿ, ಏಷ ಪಾಪ ಅತಿ ಪಾಪಂ, ಇವನು ಮಹಾಪಾತಕಿ, ಇವನು ನಮ್ಮನ್ನು ಕೊಲ್ಲಿಕ್ಕೆ ಅಂತೇಳಿಯೇ ದುರ್ಯೋಧನ ಇವನನ್ನು ನಮ್ಮ ಹತ್ರ ಕಳಿಸಿದ್ದು. ಇವನು ಏಷಃ ವಯಂ ಹಂತುಂ ಇಚ್ಛತಿ, ವಯಂ ಅಂದರೆ ನಮ್ಮನ್ನು, ನಹ ಅಂದರೆ ನಮ್ಮನ್ನು, ಏಷಃ ನಹ ಹಂತುಂ ಇಚ್ಛತಿ, ಇವನು ನಮ್ಮನ್ನು ಕೊಲ್ಲಲಿಕ್ಕೆ ಇಚ್ಛಿಸ್ತಾ ಇರುವವನು. ಸದಾ ಜಾಗರೂಕನಾಗಿರು, ಸದಾ ಭವ ಚ ಪ್ರತೀತಃ. ಪ್ರತೀತ ಅಂತೇಳಿದ್ರೆ ಯಾವಾಗ ನೋಡಿದರೂ ಕಾಣ್ತಾ ಇರ್ತದೆ, ಅಂದರೆ ಇದು ಆಫ್ ಮಾಡಲಿಕ್ಕೆ ಇಲ್ಲ, ಎಷ್ಟೊತ್ತಿಗೆ ನೋಡಿದರೂ ಆನ್ ಇರಬೇಕು. ಚೂರು ನೀನು ನಿದ್ದೆ ಮಾಡಿದರೆ ಆಫ್ ಆಗ್ತಿ, ನೀನು ಆಫ್ ಆದರೆ ನಾವೆಲ್ಲ ಮೇಲಕ್ಕೆ ಅಂತ ಹೇಳ್ತಾನೆ ಅಣ್ಣ. ಸೊ ವಿದುರ ಹೇಳಿದ ಸೂಚನೆಯನ್ನು ಮನಸ್ಸಿನಲ್ಲಿಟ್ಟಿದ್ದ ಯುಧಿಷ್ಠಿರನಿಗೆ ಆ ಮನೆಯನ್ನು ನೋಡುತ್ತಲೇ ಅದರ ಮೀನಿನ ಕೊಬ್ಬಿನ ವಾಸನೆಯಿಂದಲೇ ಅದು ಅರಗಿನ ಅರಮನೆ ಎಂದು ಅರಿವಾಯಿತು. ಅದನ್ನು ಭೀಮನಿಗೆ ಸೂಚ್ಯವಾಗಿ ತಿಳಿಸುತ್ತಾ ತಮ್ಮೆಲ್ಲರ ರಕ್ಷಣೆಯ ಬಗ್ಗೆ ಜಾಗರೂಕನಾಗಿರು ಎಂದು ಯುಧಿಷ್ಠಿರನು ಭೀಮಸೇನನನ್ನು ಹೇ ಸುಮುಖ ಅಂತ ಕರೆದು ಕೇಳಿಕೊಂಡ. ನೀನು ನಿದ್ದೆ ಮಾಡಲಿಕ್ಕಿಲ್ಲ, ನೀನು ಸದಾ ಜಾಗರೂಕರಾಗಿರಬೇಕು. ಅಲ್ಲ, ರಾತ್ರಿ 12 ಗಂಟೆಗೆ ನಿದ್ದೆ ಬಂದರೆ ಆಯಿತು, ನಾವು ಮೇಲಕ್ಕೆ ಸೀದಾ ಡೈರೆಕ್ಟ್ ಟಿಕೆಟ್. ನಮಗೆ ಟಿಕೆಟ್ ಎಲ್ಲ ರೆಡಿ ಆಗಿದೆ, ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ, ಹೋಗೋದೊಂದು ಮಾತ್ರ ಬಾಕಿ. ಪುಷ್ಪಕ ವಿಮಾನ ಬಂದುಬಿಡ್ತದೆ. ಅರಗಿನ ಅರಮನೆಗೆ ಬೆಂಕಿ ಹಿಡಿಯುತ್ತಲೇ ಪುಷ್ಪಕ ವಿಮಾನ ಬಂದು ನಿಂತಿತು. ಯಾರಿಗೆ? ಪಾಂಡವರು ಮತ್ತು ಕುಂತಿ 6 ಜನಕ್ಕೆ ಸೀದಾ ಹೋಗಲಿಕ್ಕೆ. ಎಲ್ಲಿ? ಮೇಲೆ. ಅಲ್ಲಿ ಮೇಲೆ ಇನ್ನೊಂದು ಮನೆ ಉಂಟಲ್ಲ, ಅಲ್ಲಿಗೆ ಹೋಗಲಿಕ್ಕೆ ಅಂತ. ಸೊ ಭೀಮಸೇನಿಗೆ ಗೊತ್ತಾಯಿತು, ಓ ಹಾಗಾದರೆ ನಾನು 1 ನಿಮಿಷವೂ ನಿದ್ದೆ ಮಾಡಲಿಕ್ಕೆ ಇಲ್ಲ. ಸೊ ಈ ರೀತಿ
ಅಂತೇಳಿದರೆ ನಾವು ಏನು ಸದಾ ಶ್ವಾಸ ಉಚ್ಛ್ವಾಸ ಮಾಡ್ತಾನೇ ಇರ್ತೇವೆ. ಯಾರಿಂದಾಗಿ? ವಾಯುದೇವರಿಂದಾಗಿ. ವಾಯುದೇವರು ಒಂದು ನಿಮಿಷ ಆದರೂ ರೆಸ್ಟ್ ತಗೊಳ್ತಾರಾ? ತಗೊಳ್ಳೋದಿಲ್ಲ. ಹಾಗೆ ಯುಧಿಷ್ಠಿರ ಯೋಚನೆ ಮಾಡ್ತಾನೆ, ಈ ವಾಯುಪುತ್ರ ಭೀಮನಿಗೇ ಹೇಳಬೇಕು, ಹೇಗೆ ನೀನು ಶ್ವಾಸೋಚ್ಛ್ವಾಸ ನಮ್ಮನ್ನು ಮಾಡಿಸ್ತೀಯೋ ವಾಯುದೇವರೇ, ನಮ್ಮ ರಕ್ಷಣೆ ಕೂಡ ಮಾಡಪ್ಪ. ಒಂದು ನಿಮಿಷ ಕೂಡ ನೀನು ರೆಸ್ಟ್ ತಗೊಳ್ಳಿಕ್ಕಿಲ್ಲ. ನೀನು ಶ್ವಾಸೋಚ್ಛ್ವಾಸ ಮಾಡಿಸುವಾಗ ನೀನು ರೆಸ್ಟ್ ತಗೊಳ್ತೀಯಾ? ಇಲ್ಲಲ್ವ? ಹಾಗೆ ಇಲ್ಲಿ ರೆಸ್ಟ್ ತಗೊಳ್ಳಿಕ್ಕಿಲ್ಲ. ನೀನು ಸದಾ ಕಾಯ್ತಾ ಇರಬೇಕು, ನಮ್ಮ ರಕ್ಷಣೆ ಮಾಡಬೇಕು, ನಮ್ಮ ಜೀವ ನಿನ್ನ ಕೈಯಲ್ಲಿದೆ ಅಂತ ಭೀಮಸೇನನಿಗೆ ಹೇಳ್ತಾ ಇದ್ದಾನೆ ಅಣ್ಣ ಯುಧಿಷ್ಠಿರ ಅಂತ ಹೇಳುವಲ್ಲಿಗೆ ಈಗ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.